ನನ್ನ ಪ್ರೀತಿಯ ಕನ್ನಡ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಆಯಿತಾ. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವತ್ತಿನ ವ್ಲಾಗಲ್ಲಿ ನಾನು ಫಾರ್ಮರ್ಗೆ ಪ್ಲ್ಯಾಂಟಿಗೆ ವಿಸಿಟ್ ಮಾಡ್ತಿದ್ದೇನೆ. ಅವರು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ತಿದ್ದಾರೆ. ಅದು ಯಾವ ಥರ ಇರುತ್ತೆ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನಾನು ಫುಲ್ ಕ್ಲೀನಾಗಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಹಾಗಿದ್ದರೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವಾಗ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಸಂಡೇ ಮಾರ್ನಿಂಗ್ ಇರೋದ್ರಿಂದ ಸ್ಪೋರ್ಟ್ಸ್ ನಡೀತಾ ಇದೆ ಇಲ್ಲಿ. ಇವಾಗ ನಾವು ಮೇನ್ ರೋಡಿಗೆ ಕನೆಕ್ಟ್ ಆದ್ವಿ. ಇವಾಗ ನಾನು ನವಲೂರು ಪಾಸ್ ಆದೆ, ಮುಂದೆ ಬ್ರಿಡ್ಜ್ ಅಲ್ಲಿ ಇದ್ದೀನಿ. ಇವಾಗ ನಾನು ನಿಯರ್ ಟು ಕೋರ್ಟ್ ಸರ್ಕಲ್ ಇದ್ದೇನೆ. ನಾವಿವಾಗ ನಿಯರ್ ಟು KCD ಕಾಲೇಜ್ ಇದ್ದೇವೆ. ನಾವಿವಾಗ ಅಗ್ರಿ ಯೂನಿವರ್ಸಿಟಿಗೆ ಹೋಗ್ತಿದ್ದೇವೆ, ICARಗೆ. ನಾನಿವಾಗ ಅಗ್ರಿ ಯೂನಿವರ್ಸಿಟಿ ರೋಡ್ ಬಂದಿದ್ದೇನೆ. ಇದೇ ರೋಡ್ ಕನೆಕ್ಟ್ ಆಗ್ತಿದೆ ICAR ಕಾಲೇಜ್ಗೆ. ನಾವಿವಾಗ ಪೆಪ್ಸಿ ಕಂಪ್ನಿ ನಿಯರ್ ಇದ್ದೇವೆ. ಸುಮಾರು ವರ್ಷ ಆಯ್ತು ಈಗ ಪೆಪ್ಸಿ ಕಂಪ್ನಿ ಇದ್ದಿಲ್ಲ. ಇನ್ನೊಂದು 5 minutes ಅಲ್ಲಿ ನಾವು ICAR ಕ್ಯಾಂಪಸ್ ರೀಚ್ ಆಗ್ತೇವೆ. ಇವಾಗ ನಾವು ICAR ಕ್ಯಾಂಪಸ್ ಬಂದೆ. ಕ್ಯಾಂಪಸ್ ಭಾಳ ಬ್ಯೂಟಿಫುಲ್ ಆಗಿದೆ, ಮೊನ್ನೆ ಹೇಳಿದ್ದೇನೆ. ಬಟ್ ಭಾಳ ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಒಂಥರ ಖುಷಿ ಅನ್ಸತ್ತೆ ಕ್ಯಾಂಪಸ್ ಒಳಗಡೆ ಬಂದರೆ. ಎಲ್ಲ ಕಡೆ ಹಸಿರು, ವಿವಿಧ ಸಸ್ಯಗಳು ಎಲ್ಲ ಸಿಗ್ತಾವೆ ನೋಡಕ್ಕೆ. ಒಳಗಡೆ ಪ್ರಾಣಿಗಳನ್ನು ಇದಾವ. ಆಮೇಲೆ ಕೋಳಿ ಸಾಕಿದಾರ, ಕುರಿ ಸಾಕಿದಾರ, ಮೇಕೆ ಸಾಕಿದಾರ, ಹಸು ಸಾಕಿದಾರೆ, ಎಮ್ಮೆ ಸಾಕಿದಾರ. ಎಲ್ಲ ರೀತಿಯ ಕೃಷಿಗೆ ಸಂಬಂಧಪಟ್ಟದ್ದು ಎಲ್ಲ ಸಿಗ್ತೈತಿ ಇಲ್ಲಿ. ಆಮೇಲೆ ಪ್ಲಾಂಟೇಶನ್ಸ್ ಆಗಿರ್ಬೋದು, ಆಮೇಲೆ ಔಷಧಿ ಸಸ್ಯಗಳಾಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದಾರೆ. ಒಳ್ಳೆ ರೀತಿನೂ ಟ್ರೈನಿಂಗ್ ಕೊಡ್ತಾರ. ಬಟ್ ಜನನ ಇದ್ರದ್ದು ಉಪಯೋಗನ ಕರೆಕ್ಟಾಗಿ ಪಡ್ಕೋಬೇಕಾ. ಫ್ರೆಂಡ್ಸ್, ನಾನು ಇವಾಗ ICAR ಕ್ಯಾಂಪಸ್ಸಲ್ಲಿ ಇದ್ದೇನೆ. ICAR ಕ್ಯಾಂಪಸ್ ಎದಕ್ಕೆ ಬಂದಿದ್ದೀನಪ್ಪ ಅಂತಂದರೆ, ಮೊನ್ನೆ ಜೇನು ಕೃಷಿ ಟ್ರೈನಿಂಗ್ ಕೊಡ್ತಾ ಇದ್ರಲ್ಲ, ಆ ಜೇನು ಕೃಷಿ ಟ್ರೈನಿಂಗ್ ಇವತ್ತು ಪ್ಲಾಂಟ್ ವಿಸಿಟ್ ಇದೆ. ಅಂತಂತಂದರೆ ಹೊಲನ ಇವತ್ತು ರೈತರಿಗೆ ಅದನ್ನು ಯಾರು ಜೇನು ಕೃಷಿ ಮಾಡಿದಾರಲ್ಲ ಅವರಿಗೆ ಅದನ್ನ ತೋರ್ಸೋಕ್ಕೆ, ಅಂದರೆ ಪ್ರಾಕ್ಟಿಕಲ್ ಆಗಿ ಅದನ್ನಕ್ಕೆ ತೋರಿಸೋ ಪ್ರಯತ್ನ ಅಂತಂತಂದರೆ ಇವಾಗ ಫೀಲ್ಡ್ ವಿಸಿಟಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇವಾಗ ಯಾವ ಥರ ಇದೆ ಅನ್ನೋದನ್ನು ನಿಮ್ಗೆ ಕ್ಲೀನಾಗಿ ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ. ಇವಾಗ ಟಿಫಿನ್ ಅರೇಂಜ್ಮೆಂಟ್ ಮಾಡ್ತಾರೆ, ಬ್ಯೂಟಿಫುಲ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೆಟ್ ದೋಸೆ ಇದೆ, ಎಲ್ಲರೂ ಸೆಟ್ ದೋಸೆ ತಿಂದೆ. ಇವಾಗೇನಿದೆ ICAR ಇಂದ ವೆಹಿಕಲನ್ನು ಅರೇಂಜ್ಮೆಂಟ್ ಮಾಡಿದ್ದಾರೆ. ಇವಾಗ ವೆಹಿಕಲ್ ಬಂತು, ಇವಾಗೆಲ್ಲ ಹೋಗ್ತಿದ್ದಾರೆ. ನಾನು ನಿಮಗೆ ಇನ್ ಡೀಟೇಲ್ ಸ್ಟೆಪ್ ಟು ಸ್ಟೆಪ್ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಥರ ಪ್ರೊಸೆಸ್ ಇದೆ, ಯಾವ ಥರ ಸ್ಟಾರ್ಟ್ ಆಯ್ತು, ಹೇಗೆ ಮಾಡ್ತಿದ್ದಾರೆ, ಇನ್ನು ಮುಂದೆ ಏನೇನು ಪ್ಲ್ಯಾನ್ಸ್ ಅದಾವೆ, ಅದನ್ನು ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಕ್ಲೀನಾಗಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ. ಹಾಗಿದೆ ಇವಾಗ ಹೊರಡೋಣ. ಫ್ರೆಂಡ್ಸ್, ಇವಾಗ ಟಿಫಿನ್ ಯಾವ ಥರ ಇದೆ ನಿಮಗೆ ತೋರಿಸ್ತೀನಿ. ಇವಾಗ ತುಂಬ ಬ್ಯೂಟಿಫುಲ್ ಆಗಿದೆ. ಸೆಟ್ ದೋಸೆ ಮಾತ್ರ ಸಾಲಿಡ್ ಆಗಿತ್ತು, ಭಾಳ ರುಚಿಯಾಗಿತ್ತು ಸೆಟ್ ದೋಸೆ. ಅದು ಟೇಸ್ಟ್ ಮಾಡಿದೆ.
ಇಲ್ಲಿ ನೀವು ನೋಡ್ತಾ ಇದ್ದೀರಿ ಮಾರ್ನಿಂಗ್ ಟಿಫಿನ್ ಬ್ರೇಕ್ಫಾಸ್ಟ್ ಇದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಟೀನೂ ಇದೆ. ಇವಾಗ ವೆಹಿಕಲ್ ಬಂದಿದೆ, ಗಾಡಿ ಬಂದಿದೆ. ಗಾಡಿಗಳ ಹತ್ಕೊಳ್ಳೋದು ಇವಾಗ ನಾವು ಮೊನ್ನೆ ನಾನು ನಿಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೆ. ಯಾರಪ್ಪ ಅಂತಂದ್ರೆ ಜೇನು ಕೃಷಿ ಫಾರ್ಮರ್ ವೀರೇಶ್ ಅಂತ. ಅವರು ಇದಕ್ಕೆ ಹೊಲಕ್ಕೆ ಹೋಗ್ತಿದ್ದೇವೆ. ಇವಾಗ ಅವರು ಥೆರೋಟಿಕಲಿ ನಿಮ್ಗೆ ಕ್ಲೀನಾಗಿ ಅವತ್ತು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪ್ರಾಕ್ಟಿಕಲಿ ಯಾವ ಥರ ಇರ್ತೈತಿ ಅನ್ನೋದನ್ನು ಇವತ್ತಿನ ಲಾಗ್ದ ವಿಶೇಷತೆ ಇವತ್ತು ಅವರು ತೋರಿಸ್ತಿದ್ದಾರೆ. ಇವತ್ತು ಪ್ಲ್ಯಾಂಟ್ ವಿಸಿಟನ್ನು ಅವ್ರು ಅರೇಂಜ್ಮೆಂಟ್ ಮಾಡಿದ್ದಾರೆ. ಅದಕ್ಕೆ ನಾನು ಬಂದಿದ್ದೀನಿ, ನಾನು ಹೊಂಟೀನಿ. ಹೋಗೋಣ ಇವಾಗ ನಾವು ಆ ಪ್ಲ್ಯಾಂಟಿಗೆ ಹೋಗ್ತಿದ್ದೇವೆ. ನಮ್ಮದು ವೆಹಿಕಲ್ ಸ್ಟಾರ್ಟ್ ಆಗ್ತೈತೆ. ಇವಾಗ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ ಸರ್ ಎಲ್ಲ ತುಂಬ ಪರ್ಫೆಕ್ಟಾಗಿ. ತುಂಬ ಧನ್ಯವಾದ ಹೇಳೋಣ ಅವರಿಗೆ. ಇದು ನಮ್ಮದು ವೆಹಿಕಲ್ ಹೋಗೋದು. ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಿಲ್ಲ. ಇವಾಗ ICR ಕ್ಯಾಂಪಸ್ ನಂದ ಹೊರಡ್ತಿದ್ದೆ ನಾವು. ಇವಾಗೆಲ್ಲ ಫಾರ್ಮರ್ಸ್ ಇದ್ದಾರೆ, ನೀವು ನೋಡ್ತಿದ್ದೀರಿ. ಎಲ್ಲರೂ ಫೀಲ್ಡ್ ವಿಸಿಟಿಗೆ ಬರೋರು ಇದ್ದಾರೆ. ಇವಾಗ ನಾವು ಆಲ್ಮೋಸ್ಟ್ ಎಲ್ಲ ಫೀಲ್ಡಿಗೆ ನಿಯರ್ ಇದ್ದೀವಿ, ಫಾರ್ಮರ್ ಫೀಲ್ಡಿಗೆ ಹೊಂಟೀವಿ. ಇನ್ನೊಂದು 2 ನಿಮಿಷ ಇದ್ರೊಳಗೆ ಇರ್ತೇವೆ. ನೀವು ನೋಡತ್ತೀರಿ ಈ ಕಡೆ ಏರಿಯಾನ ಭಾಳ ಬ್ಯೂಟಿಫುಲ್ ಐತೆಲ್ಲ. ನಾವಿವಾಗ ವೀರೇಶ್ವರ ಫಾರ್ಮಿಗೆ ಬಂದ್ವಿ. ಫಾರ್ಮ್ ಹೆಂಗಿದೆ ತೋರಿಸ್ತೀನಿ. ಇವಾಗ ಜಸ್ಟ್ ನಮ್ಮ ಗಾಡಿ ಬಂತೆ. ಇದ ನೋಡ್ರಿ ನಮ್ದು ಗಾಡಿ ಬಂತು ಇವಾಗ ಜಸ್ಟ್. ನಾವೆಲ್ಲ ಇಲ್ಲೇ ಇದ್ದೇವೆ. ಇವಾಗ ಫಾರ್ಮ್ ಒಳಗಡೆ ಹೋಗೋಣ. ಎಲ್ಲ ಫಾರ್ಮರ್ಸ್ ಇವಾಗ ನೋಡಕ್ಕೆ ಹೊಂಟಿದ್ದಾರೆ ಯಾವ ಥರ ಇದೆ ಅನ್ನೋದನ್ನು. ಇಡೀ ಟೈಪ್ ಹುಳ ಬರ್ತೈತೆ. ಅದು ಏನ್ ಮಾಡ್ತೈತಂದ್ರ ಇಷ್ಟುನು ವ್ಯಾಕ್ಸ್ ತಿಂತೈತ. ಅದು ನಿಮಗ ಇಲ್ಲಿ ಕಾಣಿಸ್ತೈತೆ, ಅದ್ರ ತೋರಿಸ್ತೈತೆ. ಸ್ವಲ್ಪ ಅಗ್ಲ ನಿಂದ್ರಿ ಬಿತ್ರಿ. ಇದ್ರಲ್ಲಿ ಒಂದ್ ಇರಂಗಿಲ್ರಿ, ಬಾಳ ಹುಳ ಇರ್ತಾವ. ಒಂದೇ ಇರಂಗಿಲ್ಲ, ಬಾಳಷ್ಟು ಹುಳ ಬಂದಿರ್ತಾವ. ಇಲ್ಲಿದೆ ನೋಡ್ರಿ, ಈ ಹುಳ ವ್ಯಾಕ್ಸ್ ಮೌತ್ ಅಂತೀವ್ ನಾವ್ ಇದಕ್. ಹೌದ್ರಿ, ಇದಕ್ಕ ವ್ಯಾಕ್ಸ್ ಮೌತ್ ಲಾರ್ವಾ ಅಂತೇವ್ರಿ. ಇದ ಆಮೇಲೆ ಏನಾಕೈತಿ, ಸಣ್ಣದ್ ನಮ್ದ ಅಕ್ಕಿ ಒಳಗ್ ಹುಳ ಇರ್ತಾವಲ್ಲ, ಆ ಟೈಪ್ ಪಾತ್ರಿಗಿತ್ತಿ ಆದಂಗಾಗಿ ಇದು ಹೊಳ್ಳಿ ಬಂದ ತತ್ತಿ ಇಡ್ತೈತಿ. ಇದು ನಿಮ್ಗ ಸ್ಟಾರ್ಟಿಂಗ್ ಹೆಂಗ್ ಫೈಂಡ್ ಔಟ್ ಮಾಡ್ಬೇಕು, ನನ್ ಗೂಡ್ ಒಳಗ್ ವ್ಯಾಕ್ಸ್ ಮೌತ್ ಬಂದಿದೆ ಅಂತಂದ್ರ ನಿಮಗಿಲ್ಲಿ ಜಾಡ್ಗತೆ ಲೈನ್ ಕಾಣಿಸ್ತಾವ, ವೈಟ್ 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 ಲೈನ್ಸ್. ಇದು ನಾರ್ಮಲಿ ಏನಿರುತ್ತ, ನಿಮ್ ಗೂಡ್ ಒಳಗ್ ಫುಲ್ ಹುಳ ಇದ್ರ ಬರಂಗಿಲ್ಲ. ಅಕಸ್ಮಾತ್ ಎಲ್ಲಾದ್ರೂ ಒಂದ್ ಹುಟ್ಟು ಖಾಲಿ ಇದ್ದಿದ್ದು ಉಳ್ಕಿದ್ ಕಡೆ ಹುಳ ಇದ್ದು ಅಂದ್ರ ಫಸ್ಟ್ ಅದೇನ್ ಮಾಡತೈತಿ, ಖಾಲಿ ಇದ್ದ ಕಡೆ ಬರ್ತೈತಿ. ಅಂದ್ರೆ ಇಲ್ಲಿ ಡಿಪೆಂಡೆಂಟ್ ಮಾಡೋರು ಯಾರು ಇರಂಗಿಲ್ಲ, ಅದನ್ನ ಸ್ವಚ್ಛ ಮಾಡೋರು ಯಾರು ಇರಂಗಿಲ್ಲ. ಅಕಸ್ಮಾತ್ ಹಿಂಗ್ ಒಂದ್ ಕಡೆ ಬಂತಪ್ಪ ಅಂದ್ರ ಇವನ್ ಒಂದ್ 2-3 ದಿವ್ಸದಾಗ ಇಡೀ ಹೈವಿಗ್ ಸ್ಪ್ರೆಡ್ ಆಗ್ಬಿಡ್ತೈತಿ. 2-3 ದಿವ್ಸ ಟೈಮ್ ಸಾಕ್ರಿ ಅದಕ್ಕ. 2-3 ದಿವ್ಸದಲ್ಲಿ ನೀವು ಇದನ್ನ ಫೈಂಡ್ ಔಟ್ ಮಾಡ್ಲಿಲ್ಲಪ್ಪ ಅಂದ್ರ ಆಟೋಮೆಟಿಕ್ ಆಗಿ ಏನಾಗತ್ತ, ಅದು ಇಲ್ಲಿಂದ ಹಾರೋಗುತ್ತೆ. ಇದು ನಮ್ದು ಮೊನ್ನೆ ಹಾರೋಗಿದ್ರಿ, ನಾ ಟ್ರೈನಿಂಗ್ ತಗೊಳಕ್ ಬಂದ್ ದಿವ್ಸ ಹಾರೋಗಿತ್ತು. ಅಲ್ಲಿ ತನಕ ಹುಳ ಇದ್ದು ಹಾರಿ ಹೋದ್ರು ಏನಾಗತ್ತ, ಬಾಳ ದೂರ ಹೋಗಂಗಿಲ್ಲ.
ಹಾರ್ ಹೋಗಿದ್ದು ನೀವು ಫೈಂಡ್ ಔಟ್ ಮಾಡ್ಬೇಕಂದ್ರ ಗಿಡದಾಗ ಕುಂತಿರ್ತೈತ್ರಿ. ಅಲ್ಲೇ ಸುತ್ತಮುತ್ತ ಒಂದ್ 20-30 ಮೀಟರ್ ಗಿಡದಾಗ ಕುಂತಿರ್ತೈತಿ. ನೀವ್ ಅದನ್ನ ಹೊಳ್ಳಿ ಇದನ್ನೆಲ್ಲ ತೆಗೆದು ಹೋಗದ ಬೇರೆ ಗೂಡಿಂದ ತತ್ತಿ ಇರದಂತ ಒಂದ್ ಫ್ರೇಮ್ ಕೊಟ್ಟು ನೀವ್ ಆ ಹುಳ ಹೊಳ್ಳಿ ತಗೊಂಬಂದ್ ಹಾಕಿದ್ರಿ ಅಂದ್ರ ಮತ್ತ ಅದು ಉಳಿಯುವಂತ ಸಾಧ್ಯತೆ ಇರ್ತೈತಿ. ಅದ್ ಇಲ್ಲಪ್ಪ ಉಳಿಯಲಿಲ್ಲ ಅಂದ್ರ ನಿಮ್ ಸುತ್ತಮುತ್ತ ಎಲ್ಲಾದ್ರೂ ಗುದ್ದಿರ್ಲಿ ಅಥವಾ ಎಲ್ಲಾರು ಡೊಗರ್ ಇರ್ಲಿ, ಕಲ್ಲು ಒಟ್ಟಿರ್ಲಿ, ಅಂತಲ್ಲೇ ಹಿಂಗ ಖಾಲಿ ಬಾಕ್ಸ್ ಇಟ್ಟಿರ್ಲಿ, ಅಂತಲ್ಲೇ ಹೋಗಿ ಒಳಗಡೆ ಕುಂದ್ರುವಂತ ಚಾನ್ಸ್ ಇರ್ತೈತಿ. ಅದಕ್ಕೆ ಏನ್ ಮಾಡ್ರಿ, ಏನ ಬಾಕ್ಸ್ ಖಾಲಿ ಆದ್ರೂ ತಗೊಂಡೋಗಿ ಸ್ವಚ್ಛ ಒರೆಸಿ ಮನ್ಯಾಗ ಇಡ್ಬೇಡ್ರಿ. ನಿಮ್ ಹೊಲದಲ್ಲೇ ಎಲ್ಲಾರು ಇಡ್ರಿ. ಇದ್ರದೊಂದ್ ಸ್ಮೆಲ್ ಬರ್ತೈತಿ ನಿಮಗ, ವಾಸನಿ ನೋಡಿದ್ರ ಇದ್ರದ್ದು ಸ್ಮೆಲ್ ಬರ್ತೈತಿ. ಆ ಸ್ಮೆಲ್ ನ್ಯಾಚುರಲ್ ಅಟ್ರಾಕ್ಷನ್ ಮಾಡ್ತಿರ್ತೈತಿ ಬೀಜಿಗೆ, ಹುಳಕ್ಕ. ಇದು ಇದ್ದಂತ ವಾಸ್ತುವ ಸ್ಥಳ ಆಲ್ರೆಡಿ ನಾವ ಇಲ್ಲಿ ಇರುವಾಕ ನಮ್ಗ ಅನುಕೂಲ ಐತಿ, ಇಲ್ಲಿ ಸುತ್ತಮುತ್ತ ಊಟ ಐತಿ ಅನ್ನಕ ಅದು ಒಂದ್ ಸ್ಮೆಲ್, ಅದಕ್ಕ ಇಂಡಿಕೇಶನ್. ನಾವು ಹೆಂಗಾರ ಬ್ಯಾರೆ ಊರಿಗೆ ಅದು ಎಲ್ಲಾರು ಹೋದ್ವಿ ಅಂದ್ರ ಆಲ್ರೆಡಿ ಒಂದ್ ಮನಿಗಿನಿ ಎಲ್ಲಾರ ಹಾಳ್ ಮಳಿ ಇತ್ತಂದ್ರ ಅಲ್ಲೇ ಮಂದಿ ಇದ್ರ ಇಲ್ಲಿ ಇರಾಕ ನಮ್ಗೆಲ್ಲಾ ಅನುಕೂಲ ಐತಿ ಅಂತ ಹೆಂಗ್ ತಿಳ್ಕೊಂತೇವಿ, ಸೇಮ್ ಅದು ಹಿಂಗ ಇಲ್ಲಿ ಇರಾಕೆಲ್ಲಾ ಅನುಕೂಲ ಐತಿ ಅಂತ ತಿಳ್ಕೊಂಡ ಇಲ್ಲಿ ಉಳಿಯುವಂತ ಚಾನ್ಸಸ್ ಇರ್ತೈತಿ. ಹಿಂಗಾಗಿ ಇವನ್ನ ಏನ್ ಮಾಡ್ರಿ, ಇವನ್ನ ನಿಮ್ಗ ಹಾರ್ಡ್ಲಿ ನಿಮ್ಗ್ ಕರಗಿಸಿದ್ರಿ ಅಂದ್ರ ಇದ್ರಲ್ಲೇ ವ್ಯಾಕ್ಸ್ ಬರ್ತೈತಿ, ಮೇನ ಬರ್ತೈತ್ರಿ. ಆದ್ರ ಬಾಳ ಬರಂಗಿಲ್ಲ, ಯಾಕಂದ್ರ ಇದ್ರೊಳಗಿನ ಮೇನ ಎಲ್ಲಾ ತಿಂದ್ ಬಿಟ್ಟಿರ್ತೈತಿ. ಅದಕ್ಕೆ ಏನ್ ಮಾಡ್ರಿ, ಇದನ್ನ ಒಂದ್ ಸ್ವಲ್ಪ ಬಿಸಿ ಮಾಡಿ ನೀವು ಇವ್ ಬಾಕ್ಸಿಗೆ ನೀವು ಸೈಡ್ ಹಿಂಗೆಲ್ಲಾ ಒರೆಸಿದ್ರಿ ಅಂದ್ರ ಅದೇನಾಗುತ್ತ, ಇದು ಸ್ಮೆಲ್ ಉಳಿಯುತ್ತ ಬಾಕ್ಸ್ ತುಂಬಾ. ನೀವ್ ಇದನ್ನ ಒಯ್ದು ಎಲ್ಲಾದ್ರೂ ಇಟ್ರೆ ನೀವು ಹೊಳ್ಳಿ ಇದಾಗ ಅಟ್ರಾಕ್ಟ್ ಮಾಡ್ಕೋಬಹುದು ಬೀಜ್ರಿ. ಇಲ್ಲ ಅಂದ್ರ ನಾವು ಇಲ್ಲಿ ಟಾಪ್ ಕವರಿಗೆ ಒರೆಸ್ತೇವ್ರಿ ಅದನ್ನ ಮೇನಾನ್, ಇಲ್ಲೇ ಒರೆಸಿದ್ರು ಸಾಕ. ಹಂಗ ವರ್ಷೋದ್ರಿಂದ ನಾವ್ ಇದಕ್ಕೆಲ್ಲ ವರ್ಷಿದ್ದೈತ್ರಿ. ಈಗ ಇದು ವರ್ಷೋದ್ರಿಂದ ಏನಾಕೇತಿ, ಈಸಿಲಿ ನಮ್ಗ ನೇಸರ್ ಒಳಗಿದ್ರಂತ ಬೀಜ ಬಂದಿರ್ತಾವ, ಬಂದ್ ಕುಂದ್ರುವಂತ ಚಾನ್ಸಸ್ ಇರ್ತಾವ. ನಮ್ ಸೈಡ್ ಉಳ್ಕಿದ್ ಯಾವ್ದೇ ಡಿಸೀಸ್ ಕಾಣಂಗಿಲ್ರಿ. ಬಾಳ ಮಾಡಿ ಇನ್ನೊಂದು ವರೋಮೈಟ್ ಅಂತ ಬರ್ತೈತಿ, ಅದ ನುಸಿಗತೆ ಇರುತ್ತ, ಅದ್ರದ್ದು ಬೀಜ ಮೇಲೆ ಕುಂತು ರಕ್ತ ಹೀರ್ತಾ ಇರ್ತೈತ್ರಿ. ನಾರ್ಮಲಿ ಅದು ಎಫೆಕ್ಟ್ ಮಾಡುವಂತದ ಇದ್ರೊಳಗೇನ್ ಮರಿ ಇರುತ್ತಲ್ಲ, ಆ ಮರಿ ಇದ್ದಂತ ಪೋರ್ಷನ್ ಒಳಗ ಅದು ಒಳಗ್ ಹೋಗ್ಬಿಡ್ತೈತಿ. ಬಿಫೋರ್ ಕ್ಯಾಪಿಂಗ್ ಅದು ರಕ್ತ ಹೀರ್ಕೊಂತಾನೆ ಇರ್ತೈತ್ರಿ. ನೀವು ಬೀಜ ಹೊರಗಡೆ ನಿಂತ ನೋಡಿದ್ರಿ ಅಂದ್ರ ಬೀಜ ಮೇಲೆ ಸಣ್ಣ 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 ತಗನಿ ಇದ್ದಂಗ ಇರ್ತಾವ್ರು. ಸೇಮ್ ನಮ್ ತಗನಿ ಹೆಂಗ ರಕ್ತ ಇರ್ತಾವಲ್ಲ ಹಂಗ ಜೇನ್ ಒಳಗ ರಕ್ತ ಇರುವಂತ ತಗನಿಗಳು ಇರ್ತಾವ್ರಿ. ಹಾ ಸರ್, ಹಾ ಸರ್, ಅದನ್ನಷ್ಟ ಪ್ರಿವೆಂಟ್ ಮಾಡ್ಕೊಳಕ್ ಬರ್ತೈತಿ. ಅದಕ್ಕ 2 ಮೆಥಡ್ ಇದಾವ. ಒಂದ್ ಮೆಥಡ್ ನಾವ್ ಏನ್ ಮಾಡ್ಬೋದು, ಅದನ್ನ ಡೀಪ್ ಫ್ರೀಸ್ ಮಾಡ್ಬೋದು 8 hours. ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ನಿಮ್ ಫ್ರಿಜ್ ಒಳಗ ಫ್ರೀಸ್ ಮಾಡಿದ್ರಿ ಅಂದ್ರ ಅದ್ರೊಳಗಿರುವಂತ ಲಾರ್ವಾ ಏನಿರ್ತಾವು, ಎಗ್ ಏನಿರ್ತಾವು ಎಲ್ಲಾ ಸಾಯ್ತಾವ್ರಿ. ಆಮೇಲೆ ಇನ್ನೊಂದ್ ಏನ್ ಮಾಡ್ಬೋದಪ್ಪ ಅಂದ್ರ, ನೀವ್ ಅದನ್ನ 1-2 ನಿಮಿಷ ಬಿಸ್ಲಿಗೆ ಹಿಡಿದ್ರಿಪ್ಪ ಅಂದ್ರ ಅದ್ರೊಳಗಿಂದ ಹುಳುಗಳು ಹೊರಗ್ ಬರಕ್ ಚಾಲು ಆಗ್ತಾವ. ಅಂದ್ರ ಆ ವ್ಯಾಕ್ಸ್ ಮೌತಿಗೆ ಹೀಟ್ ಸೆನ್ಸಿಟಿವ್ ರೀ. ಅದ್ರ ಚರ್ಮ ಎಲ್ಲ ಕರಿಗ್ ಹೋಗ್ಬಿಡ್ತೈತಿ ಬಿಸ್ಲಿಗೆ. ಅದಕ್ಕ ಹೀಟ್ ಸೆನ್ಸಿಟಿವ್ ಇರೋದ್ರಿಂದ ಅದಕ್ಕೆ ತ್ರಾಸ ಆಗಕ್ ಚಾಲು ಆಕೈತಿ. ಅದ್ರಲಿಂದ ಹೊರಗ್ ಬಂದ್ ಬೀಳಾಕ್ ಚಾಲು ಮಾಡ್ತಾವ ಹುಳುಗಳು. ಹಿಂಗಾಗಿ ಏನ್ ಮಾಡ್ಬೇಕ, ನೀವು ಒಂದ್ ಸ್ವಲ್ಪ ಅದನ್ನ ನೀವು ಕಾಪಾಡ್ಕೋಬೇಕಾಗಿತ್ತಂದ್ರ ಒಂದ್ ಸ್ವಲ್ಪ ಅದನ್ನ ಏನ್ ಮಾಡ್ರಿ, ಬಿಸ್ಲಿಗ್ ತೋರಿಸ್ರಿ. ಬಿಸ್ಲಿಗೆ ಹಿಂಗ್ ಹಿಡಿದ್ರಿ ಅಂದ್ರ 2 ನಿಮಿಷ ಹಿಂಗ್ ಹಿಡಿದ್ರೆ ಸಾಕ, ಅದ್ರೊಳಗಿಂದ ಹುಳ ಎಲ್ಲ ಹೊರಗ್ ಬಂದ್ ಬೀಳಾಕ್ ಚಾಲು ಆಗ್ತಾವ. ಅವ್ ತಳಗ್ ಬಿದ್ದು ಅಂತ ಬಿಡ್ಬೇಡ್ರಿ, ಅವನಲ್ಲೇ ಸಾಯಿಸ್ಬಿಡ್ರಿ. ಯಾಕಂದ್ರ ನೀವು ಅಲ್ಲೇ ಬಿಟ್ರಂದ್ರ ಅದು ಮಣ್ಣೊಳಗ್ ಹೋಗಿ ಮತ್ತದು ಕಕೂನಾಗಿ ಅಲ್ಲಿಂದ ಪಾತ್ರೆಗೀತಿಯಾಗಿ ಹೊರಗ್ ಬರ್ತೈತಿ. ಇವ್ ನಾರ್ಮಲಿ ಇದಕ್ ತತ್ತಿನೂ ಬರ್ತಾವ್ರಿ ಬೆಳ್ಳಗ. ಇನ್ನ ಇದು ತತ್ತಿ ಕಟ್ಟಿಯೋ ಸ್ಟೇಜ್ನಾಗಿಲ್ಲ, ಬರೀ ಹುಳ ಕಾಣಿಸ್ತಾವ ನಿಮಗ್. ಹುಳ ನಾರ್ಮಲಿ. ಆಮೇಲೆ ಇದೇನಿದೆ ಅಲ್ಲ, ಇಲ್ಲಿ ನಿಮಗ್ ಬ್ಲಾಕ್ ಪೌಡರ್ ಕಾಣ್ತಾ ಇದೆ, ಹೌದ್ರಿ? ಬೀಳ್ತಾವ್ರಿ, ಬಾಳ್ ಬೀಳ್ತಾವ್ ನೋಡ್ರಿ. ಹೌದಾ? ಇದು ಬ್ಲಾಕ್ ಪೌಡರ್ ಏನ್ ಕಾಣಿಸ್ತಾ ಇದೆ ಅಲ್ಲ ನಿಮ್ಗ, ಈ ಹುಳದ ಹಿಕ್ಕೇರಿ ಅದ. ಈ ಹುಳದ ಹಿಕ್ಕೆ ನಮ್ ಜೇನಿಗೆ ಉಸಿರಾಡಕ್ ತೊಂದರೆ ಮಾಡ್ತೈತಿ, ಇರಿಟೇಷನ್ ಮಾಡ್ತೈತಿ. ಅದ್ರಲಿಂದ ಸ್ಮೆಲ್ ಬರ್ತೈತಿ. ಆ ಸ್ಮೆಲ್ಲಿಗೆ ಜೇನ್ ಏನ್ ಮಾಡ್ತೈತಿ, ಬಿಟ್ಟು ಹೋಗ್ಬಿಡ್ತೈತಿ. ಅದೇನು ಉಳ್ಸಂಗೆ ಇಲ್ಲ ನೋಡ್ರಿ. ಇಲ್ಲಿ ನೀವು ಇವ್ರ ಕೈಯಾಗ ನೋಡ್ಬೋದು, ಉಳ್ಸಂಗೆ ಇಲ್ಲ ಅದೇನು. ಇವೇನ್ ಹಿಂಗ್ ಬಿದ್ದಿರ್ತಾವಲ್ಲ, ಇವನ್ ಯಾರು ಬಿಡಬೇಡ್ರಿ, ಇವನ್ನ ಸಾಯಿಸ್ಬಿಡ್ರಿ. ಇವನ್ನ ಡಿವಿಷನ್ ಸರ್. ಇವ ಡಿವಿಷನ್ ನಾವೇನ್ ಮಾಡಿರ್ತೀವಿ, ನಾರ್ಮಲಿ 2 ಫ್ರೇಮ್ ಅಥವಾ 3 ಫ್ರೇಮ್ ಡಿವಿಷನ್ ಸ್ಪ್ಲಿಟ್ ಮಾಡಿ ತಗೊಂಡಿರ್ತೇವೆ. ಇದ್ರೊಳಗೆ 2 ಫ್ರೇಮ್ದಾಗ ನೀವು ತಗೊಂಡ್ ಬಂದ್ರಿ, ಅಕಸ್ಮಾತ್ ಇಲ್ಲಿ ಹುಳ ವಾಪಸ್ ನಿಮ್ಮ ಒರಿಜಿನಲ್ ಹಾವಿಗೆ ಹೋದಪ್ಪ ಅಂದ್ರೆ ಇಲ್ಲಿ ಪಾಪ್ಯುಲೇಷನ್ ಡಿಕ್ರೀಸ್ ಆಕೈತಿ. ಅವಾಗ 1 ಫ್ರೇಮ್ ನಿಮ್ದು ಖಾಲಿ ಉಳಿತೈತಿ, ಇದ್ರೊಳಗ್ ಬೀಸ್ ಕುಂದ್ರಂಗಿಲ್ಲ. ಇದ್ರೊಳಗ 3ದಾಗ ಅಷ್ಟ ಕುಂದಿರ್ತಾವ. ಅಂತ ಟೈಮ್ದಾಗ ನೀವೇನ್ ಮಾಡ್ರಿ, ಇದನ್ನ ತೆಗೆದು ಬಿಡ್ರಿ. ಇದನ್ನ ಮರತ್ ಅಲ್ಲೇ ಇಟ್ರಿ ಅಂದ್ರ ಆಟೋಮೆಟಿಕ್ ಆಗಿ ಡಿಸೀಸ್ ಬರುವಂತ ಚಾನ್ಸಸ್ ಐತಿ, ಹೌದ್ರಿ?
ನಮ್ದು ನೆಗ್ಲಿಜೆನ್ಸಿ ಇದೆ. ಆಕ್ಚುಲಿ ಅದ್ರ ತಪ್ಪಲ್ಲ, ಅದ್ ಯಾವಾಗಿದ್ರು ನ್ಯಾಚುರಲಿ ಡಿವೈಡ್ ಆಗುದಿತ್ತಂದ್ರ ಸಫಿಶಿಯಂಟ್ ಪಾಪ್ಯುಲೇಷನ್ ಇಟ್ಟ ಡಿವೈಡ್ ಆಗಿರ್ತೈತ್ರಿ. ನಾವು ನಮಗ್ ಅನುಕೂಲ ಆಗ್ಲಿ ಅಂತ ನಾವು ಒಂದ್ ಗೂಡ್ ಇದ್ದಿದ್ದನ್ನ 2 ಮಾಡಕ್ ಹೋಗಿ 4 ಮಾಡ್ಕೊಂಡಿರ್ತೇವೆ ನಮ್ಮ ಅನುಕೂಲ ಆಗ್ಲಿ ಅಂತ. ನಮ್ಮ ದುರ್ದಾಸೆಗೆ ಅವು ಬಲಿ ಆಗ್ತಿರ್ತಾವ. ಬಲಿ ಆಗ್ತಾವ ಅಂದ್ರೆ ಇನ್ ಕೇಸ್ ಏನ ನೇಚರ್ ಒಳಗೆ ಎಲ್ಲರೂ ಹೋಗಿ ಕುಂತಿರ್ತಾವ. ನಾವ್ ಎದಕ್ಕೆ ಕ್ವೀನ್ ಗೇಟ್ ಅವಾಯ್ಡ್ ಮಾಡ್ತೇವೆ ಅಂದ್ರೆ ಇದ್ರದ ಸಂಬಂಧ. ಅಕಸ್ಮಾತ್ ನಾವ್ ಇದನ್ನ ಕಂಪಲ್ಸರಿ ಕಂಟಿನ್ಯೂಸ್ ಆಗಿ ಕ್ವೀನ್ ಗೇಟ್ ಹಾಕಿಟ್ಟಿವಪ್ಪ ಅಂದ್ರ ಅವೇನಕ್ಕವ್ರಿ ಒಳಗ ಹೊರಗ್ ಹೋಗಕ್ ಆಗಲಾರ್ದ ಒಳಗ ಉಳಿತಾವ. ಇವನ್ ಇಂಥ ಪ್ರಾಬ್ಲಮ್ ಸಿಚುವೇಶನ್ ಇತ್ತಪ್ಪ ಅಂದ್ರ ಇವನ್ ಬೀಸ್ ಏನ್ ಮಾಡ್ತಾವ, ನಮ್ ಜೀವ ಉಳಿದ್ರ ಸಾಕಪ್ಪ ಅಂತ ರಾಣಿನ ಇಲ್ಲೇ ಬಿಟ್ಟಾದ್ರು ಹೋಗ್ತಾವ. ರಾಣಿ ಒಳಗ ಸತ್ ಬಿದ್ದಿರ್ತಾವ. ಅವು ಏನ್ ಹುಳ ಹೊರಗ್ ಹೋಗಿರ್ತಾವಲ್ಲ ಅವು ಗ್ರಾಜುವಲಿ ಅಲ್ಲೇ ಸಾಯ್ತಾವ. ರಾಣಿ ಇದ್ರಷ್ಟ ಅದ್ರದ್ ಮುಂದ್ ಪಾಪ್ಯುಲೇಷನ್. ಒಂದು ರಾಣಿ ಬೇಕು, ಇಲ್ಲ ಫ್ರೆಶ್ ಎಗ್ಸ್ ಬೇಕು. 2 ಕಂಡೀಷನ್ದಾಗ ಅಷ್ಟ ಅದ್ರದ್ದು ಕಾಲನಿ ಕಂಟಿನ್ಯೂ ಆಕೈತ್ರಿ. ಇಲ್ಲ ಅಂದ್ರ ಅದ್ರ ಕಾಲನಿ ಕಂಟಿನ್ಯೂ ಆಗಂಗಿಲ್ಲ. ನಾವು ಈ ಬಾಕ್ಸ್ ಏನಂತೇವ ಅಂದ್ರೆ ಇದು ಕೇರಳ ಬಾಕ್ಸ್ ಅಂತೇವ್ರಿ. ನಾವು ನಾರ್ಮಲಿ ಇದಕ್ಕ ಕೇರಳ ಬಾಕ್ಸ್ ಅಂತೇವಿ. ಇದ್ರೊಳಗ ಏನೈತಪ್ಪ ಅಂದ್ರ ಪಾಪ್ಯುಲೇಷನ್ ಜಲ್ದಿ ಬಿಲ್ಡಪ್ ಆಕೈತಿ. ಕಂಪೇರ್ ಟು ನಮ್ಮ ISI ಬಾಕ್ಸಿಗೆ ಕಂಪೇರ್ ಮಾಡಿದ್ರ ಇದ್ರೊಳಗ ಪಾಪ್ಯುಲೇಷನ್ ಬಾಳ್ ಬಿಲ್ಡ್ ಆಕೈತಿ. ಏನ್ ಕಾರಣ ಅಂತಂದ್ರ